ಅಯ್ಯೋ ಅಯ್ಯೋ ಅಕ್ಕ, ನೀನು ಒಂದೊಂದು ಮಕ್ಕಳು ಮೈಕಲ್ ಜಾಕ್ಸನ್ ತರ ಮಾಡ್ತಾವ ಇವತ್ತಾಗ. ಇವ್ ನೋಡಿಲ್ಲ, ಇವ್ನು ಕಾಲಿಂಗ್ ಮ್ಯಾಲೆತ್ತಿ ತಲೆ ಹಿಡಿಸ್ತಾನ. ಯವ್ವಾ ದೇವ್ರೆ. ಅಯ್ಯೋ ಅಯ್ಯೋ ಅಕ್ಕ, ಇವ್ನ ಆಗ್ಲೇ ಹುಚ್ಚಿ ಹೋದೆ ಬಿಟ್ಟ. ಹುಚ್ಚಿ ಹೋದ್ನಾ? ಇದು ಪ್ಯಾಂಪರ್ಸ್ ಹಾಕೈತಲ್ಲ, ಇರ್ಲಿ ಬಿಡು. ನನ್ಗಂತೂ ಈ ಸ್ವೆಟ್ರ್ ಹಾಕೊಂಡು ತಲೆನೇ ಕೆಟ್ಟೋತವ ಇವತ್ತಾಗ. ಜಳ ಅಂದ್ರೆ ಜಳ. ಈ ನಮ್ಮವ್ವ ಒಂದತ್ತಾಗ ಸ್ವೆಟ್ರ್ ತೆಗಿಯಾಕ ಬಿಡ್ವಲ್ತ. ಅವ ತೆಗಿತೀನ ಒಂದು ಸ್ವಲ್ಪ ಹೊತ್ತು. ಈಗ ಬೇಡ, ಇನ್ನೊಂದು ಸ್ವಲ್ಪ ಬಿಟ್ಬೇಕಾದ್ರೆ ಬಿಸಿಲು ಬಿದ್ದಿನ ತೆಗಿಯವಂತೆ ಮಾಡಾಕೊಂಡು ಕುಂತೈತಿ. ಹೋತ್ ಅನ್ನೋದ್ರಾಗ ಮಳೆ ಬರ್ತತವ. ಹೋತ್ ಅನ್ನೋದ್ರಾಗ ಮಳೆ ಬರ್ತೈತಿ. ಇದೇನು ಮಳಿನೋ ಏನು ದೇವ್ರಿಗೆ ಗೊತ್ತು ಬಿಡತ್ತಾಗ. ಅವ ಏನಾರ ತಿನ್ನಕ್ ಮಾಡವ. ನಂಗೆ ಯಾಕ ಏನೋ ಗೊತ್ತಿಲ್ಲ, ಇವತ್ತಂತೂ ಏನಾರು ತಿನ್ಬೇಕನ್ಸಕತ್ತೈತಿ. ಮಾಡವ, ಏನ್ ಮಾಡ್ಲವ? ರೊಟ್ಟಿ ಪಲ್ಯ ಐತಿ, ಸಾರು ಐತಿ, ಅನ್ನ ಐತಿ. ರೊಟ್ಟಿ ಪಲ್ಯ ಸಾರ, ರೊಟ್ಟಿ ಪಲ್ಯ ಸಾರು ಬ್ಯಾಡವ. ಅವ ಇದನ್ ಮಾಡ್ತೀಯನ ಮಸ್ತಾಗಿ ಏನಾರ. ಹಾ, ಗೋಬಿ ಮುಂಚಿನ ಮಾಡ್ತಿ, ಹಿಂಗಿದ್ರೆ ಹುಕ್ಕಸ್ ಐತಲ್ಲ. ಗೋಬೆ ನಂಗವೆಲ್ಲ ಮಾಡಕ್ ಬರೋದಿಲ್ಲವ. ನೀನ ಎಲ್ಲ ಕಲ್ತೈಕೆದಿ, ಗೊತ್ತಿದ್ದಕ್ಕೆದಿ. ಮಾಡೋಗು, ಫೋನ್ನಾಗ ಹಚ್ಕೊಡ್ತೀನವ. ಫೋನ್ನೇ ನೋಡಿ ಅವ್ವ ಮಾಡ್ದಂಗಾತ, ನೀ ತಿಂದಂಗಾತ. ಇಲ್ಲೋಡ, ನೀವೇನಾರ ಗೋಬಿ ತಿಂದ್ರೆ ನಂಗೂ ಬೇಕು. ನೋಡಲ್ಲಿ, ಗೋಬಿ ತಿಂದ್ರೆ ನಂಗೂ ಬೇಕಂತಾಳ ಬಾಣ್ತಿಕ್ಕಿ. ಗೋಬಿ ಗೀಬಿ ತಿನ್ಕೊಂತ ಕುಂದ್ರಕತ್ತೇನ, ಅವೆಲ್ಲ ತಿನ್ನೋದ್ ಬೇಡ. ಅವ ಈ ಬಾಣ್ತಿ ಅಂತೇಳಿ ಬರೇ ತುಪ್ಪದ್ದು ಸ್ವೀಟು, ಬೆಲ್ಲ, ಸಜ್ಕ, ಯಪ್ಪ ಸಪ್ಪನ್ಕೊಳು ತಿಂದು ಬಾಯಿ ಅನ್ನೋದು ಹೋಗೈತತ್ತಾಗ. ಅವ ಏನಾರ ತಿನ್ನಕ್ ಮಾಡವ ಆಕಿ ಅಂದಂಗ ಖಾರಾಗಿರ್ಬೇಕು, ರುಚಿಯಾಗಿರ್ಬೇಕು, ಮಸ್ತ್ ಇರ್ಬೇಕದು. ಅಮಾಸಿಗೊಂದು ಫೋನ್ ಹಚ್ಚಲ, ಅವ್ನ ಫೋನ್ ನಂಬರ್ ನನ್ನ ಕಡೆ ಐತಿ. ಅಮಾಸಿ ಒಂದು ಸ್ವಲ್ಪ ಮೀಡಿಯಮ್ ಖಾರ ಹಾಕಿ ಪಾನಿಪುರಿ ತಂದ್ಕೊಡು ಅಂತ ಹೇಳ. ತಂದ್ಕೊಡ್ತಾನೆ ಒಂದು 5-6 ಪ್ಲೇಟ್. ದುಡ್ಡು ಕೊಟ್ರೆ ಪಾಪ ಅವನೇನು ಕೊಡಲ್ಲ ಅಂತ ನಾನು. ಅವ ಹೇಳ. ಅವ ಹಂಗೆ ಮಾಡೋಣ. ಯವ್ವ ಇವಕ್ಕೇನು ಬಾಯಿ ಚಟ ಹತ್ತೈತೆ. ಯವ್ವ ಇವಕ್ಕೆ ಬ್ಯಾಡ ತಡಿ. ಹಾ, ನಾ ಮಾಡ್ಕೊಂಬರ್ತೀನಿ ತಗ. ಏನಂತ ಹೇಳೋಬೇಕು? ನೀನ್ ಏನಾರು ಹುಳ್ಪಲ್ಯ ರೊಟ್ಟಿ ಪಲ್ಯ ತಂದ್ರೆ ನಾ ತಿನ್ನಕ್ಕೆಲ್ಲ ಮತ್ತೆ. ನೀವು ಒಂದು 8 ತಂಗಳು ರೊಟ್ಟಿ ಉಳ್ದಾವು. ಅವನೇನ್ ಮಾಡ್ಲಿ? ತಂಗಳು ರೊಟ್ಟಿನ ಕಟ್ಟದಾಗ್ಯಾವ ಹೆಂಗಿದ್ರು. ಅವ್ನೇನ್ ಮಾಡ್ತೀನಿ, ಆ ರೊಟ್ಟಿನ ಎಣ್ಣೆಯಾಗ ಚಂದಾಗಿ ಕರೆದು ಅದ್ರ ಮ್ಯಾಗ ಕಡ್ಲಿ ಚಟ್ನಿ ಉದುರಿಸಿ ಏನು ಮಸ್ತಾಗಿ ಅದ್ರ ಮ್ಯಾಗ ಒಂದು ಜಿನ್ನಾಗಿ ಉಳ್ಳಾಗಡ್ಡಿ ಹೆಚ್ಚಾಕಿ, ಜಿನ್ನಾಗಿ ಟಮಾಟಿ ಹೆಚ್ಚಾಕಿ, ಜಿನ್ನಾಗಿ ಕೊತ್ತಂಬರಿ ಹೆಚ್ಚಾಕಿದೆ ಅಂದ್ರೆ ಇಡ್ಲೆ ಬಿಡ್ಲೆ ಅನ್ನಂಗೆ ತಿಂತೀರಿ. ನೋಡ್ತಿರ್ಬೇಕಾರ ಭಾರಿ ರುಚಿ ಆಕವು. ತಂಗಳು ರೊಟ್ಟಿ ಉಳಿದ್ರೆ ಹಿಂಗೆ ಮಾಡ್ಕೊಂಡು ತಿಂದ್ಬಿಟ್ರೆ ರೊಟ್ಟಿನ ಕಲಿ ಆಕಾವ. ನಾ ಮಾಡ್ಕೊಂಬರ್ತೀನಿ ತಡಿ. ರೊಟ್ಟಿ ಎಣ್ಣೆ ಕರಿತಿ, ಅದು ಚಲೋ ಆಗಲ್ಲ ಹೋಗವ. ಒಂದ ರೊಟ್ಟಿ ಎಲ್ಲರ ತಂಗಳದ ಉಳಿದಿದ್ದನ್ನ ಎಣ್ಣೆ ಕರೆದು ತಿಂದು ನೋಡು. ತಡಿ, ಇವತ್ತು ಮಾಡಿ ಕೊಡ್ತಾನೆ. ಇನ್ನೇನು ನೀನ ಅಂತಿ ಅವ್ರ ರೊಟ್ಟಿ ಉಳ್ದ ಒಂದೇ ಅಂತ ಕೇಳ್ತಿ ನೋಡು, ಅಷ್ಟು ರುಚಿ ಆಕತಿ. ನೀವು ಅಷ್ಟೇ, ತಂಗಳು ರೊಟ್ಟಿ ಉಳಿದು ಅಂದ್ರೆ ಎಣ್ಣೆ ಕರೆದು ಭಾಳ ಏನು ಬೇಡ, ಅದೇನು ಎಣ್ಣೆ ಹಿಡಿಯಂಗಿಲ್ಲ ಏನಿಲ್ಲ. ಬರೀ ಒಂಚೂರು ಎಣ್ಣೆ ಕರೆದು ಕಡ್ಲಿ ಚಟ್ನಿ ಉದುರಿಸಿ ಚೊಲತ್ತಂಗ ಅದ್ರ ಮ್ಯಾಗ ಉಳ್ಳಾಗಡ್ಡಿ ಟಮಾಟಿ ಒಂಚೂರು ಕೊತ್ತಂಬರಿ ಹೆಚ್ಚು ಒಗದು ಕೊಡ್ರಿ ನಿಮ್ಮ ಮಕ್ಕಳಿಗೆ. ಯಾ ಸ್ನ್ಯಾಕ್ಸು ಬೇಡ, ಯಾ ಗೋಬಿ ಬೇಡ, ಯಾ ಗೂಬಿ ಬೇಡ. ಮತ್ತೆ ಮರನೇ ದಿನ ಅದನ್ನ ಕೇಳ್ತಾರ. ತಡಿ, ಏನೋ ಮಾಡ್ತೀನಿ ಅಂತ ಹೋಗ್ಯಾಳ ಅವ್ವ ಯಾವತ್ತು ಮಕ್ಕಳಿಗೆ ರುಚಿಯಾಗಿರೋದನ್ನ ಮಾಡ್ತಾಳ. ಮಾಡ್ಲಿ ನಮ್ಮ ಏನು ಮಾಡಿದ್ರು ರುಚಿನ ಕಚ್ಚಂಕಿರ. ಅದೇನು ಗೋಬಿ ಫ್ಯಾಟ್ ಇದನ್ನ ತಿನ್ಬೋದು. ಯಪ್ಪ ತುಪ್ಪ ತಿಂದು ನಾನಂತರೂ ಮೊದ್ಲಿನ್ಕಿಂತ ದಪ್ಪಾಗೇನೆ ಒಂಚೂರು. ಅಲ್ಲ ಮೈ ಎಷ್ಟು ಬಂದಿತ್ತು ಗೊತ್ತ ನನಗೆ. ಮಿನಿಮಮ್ ಏನಿಲ್ಲ ಅಂದ್ರೆ ಈ ಬಾಣೆ ತಂದಾಗ ಒಂದು 10 ಕಿಲೋನಾರ ಏರಿರ್ಬೇಕು ನಾನು. ಅಯ್ಯಪ್ಪ, ಈ ಫ್ಯಾಟ್ನ ಇಳಿಸೋದು ಹೆಂಗೆ ಅಂತೇಳಿ ಗೊತ್ತಿಲ್ಲ ಈಗ. ಇರ್ಲಿ ಬಿಡಕ್ಕ, ಏನಾಗಲ್ಲ. ಅಕ್ಕ, ಮದರ್ ಏನಾರು ಫೋನ್ ಮಾಡಿದ್ರ? ಫೋನ್ ಮಾಡಿದ್ರು. ಅಶ್ವಿನಿ ಮದುವೆ ಬೇಡ ಅಂದ್ಲಂತೆ. ನಂಗೆ ಇಷ್ಟ ಇಲ್ಲ, ಬೇಡ ಅಂತೇಳಿ ಅವ್ರು ನಿನ್ನೆ ಏನೋ ಮನೆಗೆ ಬಂದಿದ್ರಂತೆ, ಮಾತಾಡಿದ್ರಂತೆ. ಅವ್ರಿಗೆ ಯಾಕೋ ಅಕ್ಕಿಗೆ ಅವ್ರು ಏನೇ ಹೇಳಿದ್ರು ಏನೇ ಕೇಳಿದ್ರು ಮನ್ಸಿಗೆ ಮಾತ್ರ ಆಕಿಗೆ ಮದುವೆ ಬೇಡ ಅಂತೇಳಿ ಅನ್ನಿಸ್ತಂತೆ. ಹೌದಾ? ಹೋಗ್ಲಿ ಬಿಡ. ಆದರೂ ಅಕ್ಕ, ಅಶ್ವಿನಿಗೆ ಧೈರ್ಯ ಜಾಸ್ತಿ. ಅದು ಹೋಗಲಿ, ಈ ಹುಡುಗ ಏನಾರು ಫೋನ್ ಮಾಡಿದ್ರಾ? ಯಾಕೋ ಗೊತ್ತಿಲ್ಲ ಅಕ್ಕ, ನಿನ್ನೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ. ಏನೋ ಗೊತ್ತಿಲ್ಲ. ಮನ್ಯಾಗ ಮಾತಾಡ್ಕೊಂಡ್ಮೇಲೆ ನಾನೇ ನಿಂಗೆ ಫೋನ್ ಮಾಡ್ತೀನಿ ಅಂದಿದ್ರೆ ಏನು ಹಚ್ಚಿಲ್ಲ. ಹೋಗ್ಲಿ ಬಿಡಕ್ಕ, ಏನು ನಡೀತಾಯ್ತೋ ಯಾರಿಗೆ ಗೊತ್ತು. ನಾವಿಲ್ಲಿ ಡಿಸೈಡ್ ಮಾಡ್ತೀವಿ, ಹಂಗಿರ್ಬೋದು ಹಿಂಗಿರ್ಬೋದು ಅಂತ ನಾವು ಅನ್ಕೊತೀವಿ. ಅಲ್ಲಿ ಏನು ನಡೀತೈತೆ ಅಂತ ಯಾರಿಗೆ ಗೊತ್ತು. ನಾ ಹೋದಕ್ಕೆ ದೌಡ್ ಬಂದ್ಬಿಡ್ತೇನೆ. ಅವ್ವ, ನಿನ್ ಜೋಡಿ ಸ್ವಲ್ಪ ಮಾತಾಡ್ಬೇಕು. ಏನಪ್ಪ? ನಿನಗೆ ಲಕ್ಷ್ಮಿ ಬಗ್ಗೆ ಸಾವಿತ್ರ ಆಂಟಿ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು. ಸಾವಿತ್ರ ಆಂಟಿ ಹೇಳ್ದಂಗ ಲಕ್ಷ್ಮಿ ಇಲ್ಲ. ಆಕಿ ಚಲೋ ಹೆಣ್ಮಗಳು. ಆಕಿ ಯಾರಿಗೂ ಅವಮಾನ ಮಾಡ್ಬೇಕು, ಏನಾರ ಒಂದು ಮಾತು ಅನ್ಬೇಕು ಅನ್ನಂತಕ್ಕೆ ಅಲ್ಲೇ ಅಲ್ಲ. ಆಕಿ ನೇಚರೇ ಅದಲ್ಲ. ಸುಮ್ಮನೆ ತಪ್ಪು ತಿಳ್ಕೊಂಡಿಯವ ನೀನು. ನಾನು ಕೇಳಿದ್ನಲ್ಲ, ಅಶ್ವಿನಿ ಸಹಾಯಕ್ಕೆ ಕರೆದ್ಲಂತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದಂತೆ, ಹಿಂಗ ಒಳಗೆ ಹೋಗು, ಜಸ್ಟ್ ನೀವು ಒಳಗೆ ಹೋದ್ಮೇಲೆ ಅವ್ರು ಏನು ಮಾತಾಡ್ತಾರೆ ನೋಡುನು, ಆಕಿ ಹೆಂಗೆ ಬಿಹೇವ್ ಮಾಡ್ತಾಳೆ ನೋಡುನು ಅಂತ ಇಷ್ಟೇ ಅಂತ ಹೇಳಿತ್ತು. ಅದಾದ್ಮೇಲೆ ಏನಾಗೈತಿ ಅಂತೇಳಿ ನಾನು ನಿನಗೆ ಗೊತ್ತೈತಿ. ಆಕಿ ಏನು ಮಾತಾಡಿಲ್ಲಂತೆ. ಯಾಕೆ ಹಿಂಗೆ ಮಾಡ್ತಿ, ಎಷ್ಟೇ ಆದ್ರೂ ಆಕಿ ನಿಮ್ಮ ಅತ್ತಿಗೆಲ್ಲ ಅಂತ ಇಷ್ಟೇ ಕೇಳಿದ್ದಂತೆ. ಅಂದ್ರೆ ನೀನು ಆಕಿ ಜೊತೆ ಟಚ್ನಾಗದಿ? ಫೋನ್ ನಂಬರ್ ಸಿಕ್ತಾ? ಏನ ಭೇಟಿ ಆಗ್ತಾ ಇದೀರಿ? ಮೊನ್ನೆ ಹಂಗಾರ ಯಾವ್ದೋ ಹುಡುಗಿ ಜೊತೆ ಕುಂತಿದ್ದ ತರುಣ ಅಂತೇಳಿ ಸುದ್ದಿ ಬಂತು. ಈಕಿನ ಮತ್ತಾಕಿ? ಈಕಿನಾನ ಅಲ್ಲ ಅತ್ತಿಯರ. ತರುಣ್ ಸುಮ್ಮನಿರೋದು ನೋಡಿದ್ರೆ ಗೊತ್ತಾಕೈತಿ.
ಅವ ಅಂದ್ಕೊಂಡಂಗ ಅದೇ ಹುಡುಗಿ ಅಂತೇಳಿ. ನೀವು ಕರೆಕ್ಟಾಗಿ ಗೆಸ್ ಮಾಡಿರಿ. ಹೌದಾ ತರುಣ್? ಛೀ, ಎಂತ ಮಾನ್ಗೆಟ್ ಹುಡುಗಿ ಅದ. ಅಲ್ಲ, ಮೊನ್ನೆ ಒಂದೇ ಸಲ ನೋಡಕ್ ಹೋದ ತಕ್ಷಣ ಆಗ್ಲೇ ನಿನ್ ಜೊತೆಗೆ ಹೋಟೆಲ್ನಾಗ ಕುಂದ್ರು ಅಷ್ಟು. ಛೇ, ಚಾಟ್ ಸೆಂಟರ್ನಾಗೆಲ್ಲ ಕುಂದಿರ್ತಾಳ ಅಂದ್ರೆ ಆಕಿ ಎಷ್ಟ್ರ ಮಟ್ಟಿಗೆ ಅದಾಳ ಅಂತ ಇಲ್ಲೇ ಅರ್ಥ ಆಕೈತಿ. ಬೇಡ ತರುಣ್, ನಾ ಹೇಳ್ತೇನಲ್ಲ, ಬೇಡ. ಏನ ಅಕ್ಕಿನ ಮಾತ್ರ ನೀ ಮದ್ವಿಗಿದ್ವಿ ಆಕ್ಕೇನಿ ಅನ್ನೋ ಯೋಚನೆ ಮಾತ್ರ ಇಟ್ಕೋಬೇಡ. ಅಕ್ಕಿ ಜೊತೆಗೆ ಎದಕ್ ಟಚ್ನಾಗದಿ? ನಾ ಹೇಳೇನಿಲ್ಲ ನಂಗೆ ಮೊದ್ಲ ಇಷ್ಟ ಆಗಿಲ್ಲಕ್ಕೆ ಅಂತೇಳಿ. ಅನ್ನಾಗ ಎದಕ್ಕೆ ಅಕ್ಕಿ ಜೊತೆ ಟಚ್ನಾಗದಿ ನೀನು? ಅವ್ವ ಇಲ್ಲವ, ಟಚ್ನಾಗ ಅಂತೇನಿಲ್ಲ. ನೀ ಹಿಂಗಾಗೈತಿ ಅಂತ ಸುದ್ದಿ ಹೇಳಿದಲ್ಲ, ಅದಕ್ಕೆ ಹೌದಾ ಇಲ್ಲ ಅಂತ ಅಷ್ಟೇ ಕೇಳಿದ್ದ. ಹೋಟೆಲ್ನಾಗ ಇದ್ದಕ್ಕೆ ಈಕೆಲ್ಲ. ಮಗನೇ, ಯಾಕೆ ಸುಮ್ಮನೆ ಇರ್ತಿ? ಹೇಳು, ನಿನ್ಗೇನು ಹೇಳ್ಬೇಕನ್ಸತೈತಿ ಹೇಳು. ಅವ್ವ, ಅದು ನಾನು ಲಕ್ಷ್ಮಿನ ಮದುವೆ ಮಾಡ್ಕೋತೀನಿ ಬೇ. ಏನ ಲಕ್ಷ್ಮೀನ್ ಲಗ್ನಕ್ಕಿ? ಅಲ್ಲ ಹಂಗಾರ ನೀನು ಅದ ಹುಡುಗಿ ಅಲ್ಲ, ಅವತ್ತು ನಾವು ಬ್ಯಾಡ್ ಅಂತ ಹೇಳಿದ್ಮೇಲೂ ನೀನು ಆಕಿ ಜೊತೆ ಕಾಂಟ್ಯಾಕ್ಟ್ನಾಗದಿಯಾ? ಎಷ್ಟು ಹಂಗಾರೆ ನನಗೆ ಮೋಸ ಮಾಡೋದು ಸುಳ್ಳು ಹೇಳೋದು ಯಾವಾಗಿಂದ ಕಲ್ತಿ ನೀನು? ಇಲ್ಲ ಅವ, ಅದು ನಿಂಗೆ ಮೋಸ ಮಾಡ್ಬೇಕಂತಿಲ್ಲವಾ, ಯಾಕವ ಹಂಗೆ ಮಾತಾಡ್ತಿ? ಮತ್ತೇನ್ ನಿಂದೆ ಮೋಸ ಮಾಡ್ಬೇಕಂತಿಲ್ಲ ಅಂತ? ಇನ್ನೇನು ನೀನು ಮಾತಾಡೋದು? ಮತ್ತೆ ನಿನಗೆ ಹೇಳ್ತಾ ಅದೇನಿ, ನನಗೆ ಆ ಹುಡುಗಿ ಇಷ್ಟ ಇಲ್ಲ. ಏನ ನನಗೊಂದ್ಸಲ ಬ್ಯಾಡ್ ಅನ್ಸಿದ್ರೆ ಮುಗೀತು. ಮತ್ತು ನಿಮ್ಮ ಅಪ್ಪನ ನಿಮ್ಮ ಅಪ್ಪಗೂ ನಾ ಬ್ಯಾಡ್ ಅಂದ್ಮೇಲೆ ಮುಗೀತು. ನಿಮ್ಮ ಅಪ್ಪನೂ ಹ್ಞೂ ಅನ್ನಂಗಿಲ್ಲ. ಏನು ಈ ಮನ್ಯಾಗ ಎಲ್ಲಾರನ್ನೂ ಇರೋದು ದಕ್ಕೊಂಡು ಅಕ್ಕಿನೇ ಮದುವೆ ಮಾಡ್ಕೋತೀನಿ ಅಂತ ಏನಾರ ಮತ್ತೆ ಎಲ್ಲ ಇಟ್ಕೊಂಡಿದ್ರೆ ತೆಗೆದು ಬಿಡುತ್ತಲ್ಲ ಅಂತ ಮತ್ತೆ ಈಗ ಹೇಳಕತ್ತೀನಿ. ಆಕಿನ ಬೇಕು ಅಂತ ಏನಾರ ಮದುವೆ ಮಾಡ್ಕೊಂಡು ಈ ಮನ್ಯಾಗೂ ಜಾಗ ಇಲ್ಲ ನಿನಗೆ, ವಿಚಾರ ಮಾಡಿ ಮತ್ತೆ. ಇವ ಏನ್ ಮಾತಾಡತ್ತಿ ಬೇ? ಹೌದು, ಮತ್ತೀಗ ಹೇಳಕತ್ತೀನಿ. ನಿನ್ಗೆ ಅಪ್ಪ ಅವ್ವ ಬೇಕಂದು ಈ ಮನೆ ಒಳಗೆ ಚಂದಾಗಿ ಇರ್ಬೇಕಂದು ನಾವು ತೋರಿಸಿದ ಹುಡುಗಿನ ಚಂದ ಲಗ್ನ ಆಗ ಆಕಿನ ಸುಪನಾತಿ ಬೇಕನ್ನೋದಾದ್ರೆ ಮತ್ತೆ ನಾನು ನಿಮ್ಮಪ್ಪ ನಿನ್ನ ಪಾಲಿಗೆ ಸಾತ್ವಿ ಅಂತ ತಿಳ್ಕೊಂಬಿಡು. ಅಲ್ಲ ಮರೆ, ನಾನೇನು ಬದುಕೇನಿ. ಏ ಸುಮ್ಮನಿರಿ ಅಪ್ಪ, ಅವು ಏನಿಷ್ಟು ಕಡಾಮುಡಿ ಹೇಳ್ಬಿಟ್ಲಲ್ಲ. ಹಂಗೆ ಅಂತಿರ್ತಾಳೆ. ನೀ ಯಾಕೆ ತಿಳಿ ಕೆಡ್ಸ್ಕೊಂತಿ? ನಿಂಗೆ ಆ ಹುಡುಗಿ ಇಷ್ಟ ಆಗ್ಯಾಳಿಲ್ಲ, ಸುಮ್ಮನೆ ನೀರು ಇನ್ನಷ್ಟು ದಿನ ಬಿಟ್ಟು ತಾನು ಮದುವೆಗೆ ಒಪ್ಕೊಂತಾಳೆ. ನೀ ಬೇರೆ ಆ ಹುಡುಗಿನೂ ಒಪ್ಕೊಳಕ್ಕೆ ಹೋಗ್ಬೇಡ. ನಿಂಗೆ ಇಷ್ಟ ಆಗಿದ್ಲ ಅಂದ್ರೆ ಆಕಿನೇ ಮಾಡ್ಕೋ. ಮದುವೆ ಅನ್ನೋದು ಜೀವನದಾಗ ಒಮ್ಮೆ ಆಗೋದು. ನಾವು ಇಷ್ಟಪಟ್ಟವ್ರನ್ನ ನಾವು ಲಗ್ನ ಆದ್ವಿ ಅಂದ್ರೆ ಜೀವನದಾಗ ಖುಷಿಯಾಗಿರ್ತೀವಿ. ಸುಮ್ಮನೆ ಮನೆಯವ್ರ ತಾಯಿಗೆ ಅದನ್ನಾರ ಒಂದು ಲಗ್ನ ಹಾಕೊಂಡು ಕುಂತ್ರೆ ಜೀವನ ಪೂರ್ತಿ ಖುಷಿಯಾಗಿರಕ್ಕೆ ಆಗೋದೇ ಇಲ್ಲ. ಇಷ್ಟೆಲ್ಲ ಮಾತಾಡಿದ್ಲ? ಎಷ್ಟು ಸೊಕ್ಕಕಿಗೆ ಏನ್ ತಾನ, ಎಷ್ಟು ಸೊಕ್ಕತ್ತಾಕಿಗೆ. ನಮ್ಮ ವಯಸ್ಸಿಗೆ ಒಂದು ಬೆಲೆ ಕೊಡ್ಲಿಲ್ಲಕ್ಕೆ. ಅಯ್ಯೋ ದೇವ್ರೆ, ಇಂಥ ಬಜಾರಿನ ಇಂಥ ಹುಡುಗಿನ ನಮ್ಮ ಮನೆಗೆ ತೊಗೊಂಡ್ಬಿಡ್ತಿದ್ವಲ್ಲ. ನನ್ನ ಶಾಸ್ತ್ರ ಸಂಪ್ರದಾಯ ಎಷ್ಟು, ನಾನು ನೇಮ ನಿಷ್ಠೆ ಹಬ್ಬ ಹುಣಿವಿ ಎಲ್ಲದನ್ನು ಎಷ್ಟು ನಾನು ಇದ್ರಾಗಿ ಮಾಡ್ತಿದ್ನೆ, ಎಲ್ಲ ಗಾಳಿಗೆ ತೂರಿ ಬಿಡ್ತಿದ್ಲು ಬಿಡಕ್ಕೆ. 3 ದಿನ ನಮ್ಮ ಮನೆ ಒಳ ಮಾಡ್ತಿದ್ದಿಲ್ಲಕ್ಕೆ. ಅಪ್ಪ, ನಾ ಹೇಳ್ತೇನಲ್ಲ, ನಿನಗೆ ಸರಿಯಾದಕ್ಕೆ ಅಲ್ಲಕ್ಕೆ. ಅಲ್ಲಪ್ಪ, ಆ ದೇವ್ರೇ ತಪ್ಸ್ಯಾನ. ನನ್ನ ಮಗಳ ರೂಪದಾಗ ಆ ದೇವ್ರೇ ಅಕ್ಕಿ ನನ್ನ ಮನೆ ಸೊಸೆ ಆಗೋದನ್ನ ತಪ್ಸ್ಯಾನ. ನಾವು ಇಷ್ಟು ಕೈ ಎಚ್ಚೆತ್ಕೋಬೇಕಪ್ಪ. ಬೇಡಪ್ಪ ಪ್ರೀತಮ್ಮ, ಬೇಡ. ಅಕ್ಕಿ ಮಾತ್ರ ನೀನು ಹೆಂಡ್ತಿ ಆಗೋದು ಬೇಡ, ಈ ಮನೆ ಸೊಸೆ ಆಗೋದು ಬೇಡ. ಮಗಳಿಗೆ ಮನೆ ಬಿಟ್ಟು ಮೊದಲು ಹೊರಗೆ ಹಾಕ್ರಿ, ಆಮ್ಯಾಗ ನಾನು ನಿಮ್ಮ ಮನೆ ಸೊಸೆ ಅಕ್ಕೇನಿ ಅಂತಾಳ ಅಂದ್ರೆ ತಿಳ್ಕೊಂಬಿಡ ಆಕಿ ಮೆಂಟ್ಯಾಲಿಟಿ ಏನೈತೆ ಅಂತೇಳಿ. ಯಪ್ಪ, ಆಕಿ 3 ದಿನ ಇದ್ದು ಬಾಳೆ ಮಾಡೋದಿಲ್ಲ ನಿನ್ನ ಜೊತೆಗೆ. ಬೇಡಪ್ಪ ಯಪ್ಪ. ನಿಮ್ಮ ತಂಗಿನ ಒಂದು ಹಬ್ಬ ಹುಣ್ಣಿಮೆಗೆ ಕಳಿಸ್ಲಾರ್ದಂಗ ಇರಾಕಕ್ಕೇತೇನಲ್ಲ, ನೀನೇ ಹೇಳಂಗಾರ ನೋಡೋಣ. ನಾನು ನಿಮ್ಮಪ್ಪ ಬದುಕಿರೋ ಮಠ ನಾವೇನ ಕರಿತೀವಿ ಕಳಿಸ್ತೀವಿ, ಅದು ಬೇರೆ ಮಾತು. ಮುಂದೆ ಹುಡ್ಕೊಂಡು ಹೋಗ್ಬೇಕ ಬೇಡಪ್ಪ ಸಂಪ್ರದಾಯ. ಹಂಗಾರೆ ಮನೆ ಹೆಣ್ಮಗಳು ತವ್ರ ಮನೆಗೆ ಬರೋದ ಬೇಡ ಅಂದ್ರೆ ಇದು ಯಾವ ಲೆಕ್ಕ? ಆಕೆ ಏನಂದ್ಲು ಗೊತ್ತನ, ಮನೆ ಹೆಣ್ಮಗಳು ತವ್ರ ಮನೆಗೆ ಬರಲೇಬಾರ್ದು ಅಂತಾಳ. ಅಯ್ಯೋ ದೇವ್ರೆ, ಇಂಥ ಮನೆ ಮುರಿತಾ ಅದಾಳಕ್ಕೆ. ಮನೆಗೆ ಬರೋಕ್ಕಿಂತ ಮುಂಚೆನೆ ಮನೆ ಮುರಿಯಾಕತ್ತಾಳಪ್ಪ ಆಕಿ. ಇಂಥ ಹೆಣ್ಮಗಳು ನನ್ನ ಮನೆ ಸೊಸೆ ಆಗದ ನನಗೆ ಸುತಾರಾಮ್ ಇಷ್ಟ ಇಲ್ಲ. ಬ್ಯಾಡ ಅಂದ್ರೆ ಬೇಡ. ಅಪ್ಪ, ಏನಿದು ಹಿಂಗೆ ಹೇಳಕತ್ತಾಳವ್ವ? ಕರುನ ಹಿಂಗೆಲ್ಲ ಮಾತಾಡಿಲ್ಲ ಅನ್ಪ ಆಕಿ. ಯಾಕ ತಾಯಿ ಮ್ಯಾಗ ನಂಬಿಕೆ ಇಲ್ಲ ನಿನಗೆ? ನೋಡಪ್ಪ, ಆಕಿ ಮನ್ಸಿಗೆ ಯಾಕೋ ಕೆಟ್ಟೆ ಅನ್ಸೈತಿ. ಬೇಡ ನನಗೆ ಈ ಮದ್ವಿ, ನಾದ್ನೀರ ಮನಿನೇ ಬೇಡ ಅಂತ ಅನ್ಸೈತು ಏನೋ, ಯಾರಿಗೆ ಗೊತ್ತು. ಹೋಗ್ಲಿ ಬಿಡು. ನಾನು ನಿಮ್ಮವ್ವ ನಿಮ್ಮ ತಂಗಿ 3 ಮಂದಿ ಹೋಗಿ ಕೇಳಿದ್ವಿ. ನಮ್ಮ ಮಾತಿಗೇನಂತ ಕಿಮ್ಮತ್ ಸಿಗಲಿಲ್ಲ ಆಕಿ ಕಡೆ. ಶ್ರೀಕಾಂತನು ಯಾಕೋ ಮಗಳಿಗೇನು ಹೇಳಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ದ. ಹಾಗಾಗಿ ಅವನೇನು ಮಾತಾಡಲಿಲ್ಲ. ಈಗ ಒಲ್ಲೆ ಅನ್ನಕ್ಕಿಂತ ಜುಲ್ಮಿ ಮಾಡಿ ಆಕಿನೇ ಬೇಕು ಅಂತ ನೀನಾರ ಯಾಕೆ ಕುಂದಿರ್ತಿ? ಆಕಿನೇ ಬೇಕು ಅಂತ ಯಾಕಪ್ಪ ಕಾಯ್ತಿ? ಬಿಟ್ಬಿಡು, ಹೋಗ್ಲತ್ತಾಗ. ಅಪ್ಪ, ಇಷ್ಟೆಲ್ಲ ಮಾತಾಡಿದ್ಲ ಅಪ್ಪ ಆಕಿ? ನಿಮಗಿಷ್ಟು ಅವಮಾನ ಮಾಡಿ ಕಳಿಸಿಲ್ಲ? ನನ್ನ ಬಿಟ್ಟು ನಿಮಗಿಷ್ಟು ಅವಮಾನ ಮಾಡಿ ಅದು ಹೆಂಗೆ ಮದುವೆ ಮಾಡ್ಕೊಂಡು ಚಂದಿರ್ತಾಳ, ಅದು ಯಾರನ್ನ ಮದುವೆ ಮಾಡ್ಕೊಂಡು ಚಂದಿರ್ತಾಳ ನಾನು ನೋಡ್ತೀನಿ. ಏನಾರ ಮಾಡ್ಕೊಳಪ್ಪ ಆಕಿ, ಏನಾರ ಮಾಡ್ಕೊಲಿ, ಯಾರನಾರ ಮದುವೆ ಮಾಡ್ಕೊಲಿ, ಏನಾರ ಮಾಡ್ಕೊಲಿ, ಆಕಿ ಪಾಡಿಗೆ ಇರುವಾಳಕ್ಕ. ಬಿಟ್ಬಿಡು ನೀ ಕೈನ. ನಾ ಹೇಳ್ತಾನಲ್ಲ ಪ್ರೀತಮ್ಮ, ತಲೆ ಕೆಡಿಸ್ಕೊಬೇಡ. ಒಂದು ಒಳ್ಳೆ ಹುಡುಗಿನ, ಶಾಸ್ತ್ರ ಅನ್ನುವಂಥ ಒಂದು ಒಳ್ಳೆ ಹುಡುಗಿನ, ಪೂಜೆ ಪುನಸ್ಕಾರ ಹಿರಿಯರಲ್ಲಿ ಭಯ ಭಕ್ತಿ ಇರ್ಬೇಕು ಮೊದಲು. ನಾವು ಈ ಥರ ಹೋಗಿ ಕೇಳಿದಲ್ಲ, ಯಾರಾದ್ರೆ ಇಷ್ಟು ಮರ್ಯಾದೆಯಿಂದ ಅವರೇ ಬಂದಾರಲ್ಲ ನಮ್ಮ ಮನೆಗೆ ಅಂತೇಳಿ, ತಗೋರಿ ಆಗಲಿ ನಿಮ್ಮ ಮನಸ್ಸಿಗೆ ನಾನು ಒಳ್ಳೆ ನೋವು ಕೊಟ್ಟೆ ಅಂತೇಳಿ ಒಪ್ಕೋಬೇಕಿತ್ತು. ನಮ್ಮ ಏನು ಬಿಕ್ಕಿ ಬಿಡಕ್ಕೆ ಹೋದಂಗೆ ಆಗ್ಬಿಡ್ತಲೆ. ಅದು ಒಂದೇ ರೀಸನ್, ನಿನ್ನ ಮನಸ್ಸಿಗೆ ನೋವು ಆಗಬಾರ್ದು, ನೀ ಯಾಕಿನ್ನ ಇಷ್ಟಪಟ್ಟಿ ಅಂತ ಹೋಗಿದ್ದು ನಾವು, ಗೊತ್ತನ? ನಮಗೆಷ್ಟು ಅವಮಾನ ಆತಂತ ನಿನಗೆ ಗೊತ್ತಿಲ್ಲಪ್ಪ. ನಮಗೆ ಭಾಳ ಅವಮಾನ ಆಗಿಬಿಡ್ತು. ಸಾವಿತ್ರಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡ್ ಪ್ರೀತಮ್, ಹಂಗೆ ಅವಮಾನ ಅಂತೇನಿಲ್ಲ, ಒಲ್ಲೆ ಅಂದ್ಲಷ್ಟೇ. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಬೇರೆ ಹುಡುಗಿ ನೋಡೋಣ, ಚಲೋ ಹುಡುಗಿನೇ ಸಿಗ್ತಾಳ, ಮದುವೆ ಮಾಡ್ಕೊ. ಏನು
ಇದನ್ನೆಲ್ಲ ಬಿಟ್ಬಿಡು, ಮರ್ತು ಬಿಡು. ಈ ಸಲ ಮಾತ್ರ ಎಂಗೇಜ್ಮೆಂಟ್ ಮಾಡಿ ಕೈ ಬಿಡೋದು, ಫಿಕ್ಸ್ ಮಾಡಿ ಕೈ ಬಿಡೋದು ಏನೂ ಮಾಡಲ್ಲ. ದಿಢೀರ್ ಅಂತ ಒಂದೇ ಸಲ ಮದ್ವಿನೇ. ನನಗೆ ಬುದ್ಧಿ ಬೆಟ್ಟಾಗ್ಬಿಡ್ತು. ಎಂಗೇಜ್ಮೆಂಟಿಗೆ ಮಿನಿಮಮ್ ಅಂದರೂ ನಾನು ಏನಿಲ್ಲ ಅಂದರೂ ಒಂದು 5-6 ಲಕ್ಷ ರೂಪಾಯಿ ಅಂತೂ ಖರ್ಚಾಗಿತ್ತು. ಎಷ್ಟು ದೊಡ್ಡ ಹಾಲ್ ಹಿಡ್ದಿದ್ದೆ, ಹಾಲಿಗೇನೆ 1 ಲಕ್ಷ ರೂಪಾಯಿ. ಊಟದ ಖರ್ಚು, ಬಟ್ಟೆ ಖರ್ಚು, ಆ ಹುಡುಗಿಗೆ ತಂದಿದ್ದು ಉಂಗುರದ ಖರ್ಚು, ಯಾಕೆ ಒಂದು ಜಾಸ್ತಿನೇ ಖರ್ಚಾಗಿತ್ತೇನೋ. ಹುಡುಗನ ಕಡೆಯಿಂದನೇ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಜೋರಾಗಿ ಮಾಡಿಕೊಟ್ಟೆ. ನನ್ನ ಫ್ರೆಂಡ್ ಮಗಳು ಅಂತೇಳಿ ನಾನು ಎಷ್ಟೆಲ್ಲ ಮುತುವರ್ಜಿ ತೊಗೊಂಡು ಎಷ್ಟೆಲ್ಲ ಕಾಳಜಿಯಿಂದ ಈ ಡೈಮಂಡ್ ರಿಂಗ್ ಕೊಟ್ಟಿದ್ದು. ಎಲ್ಲ ವೇಸ್ಟ್ ಆಗ್ಬಿಡ್ತು. ಅಪ್ಪ, ಆ ಡೈಮಂಡ್ ರಿಂಗ್ ಕೊಟ್ಟಿದ್ದು ಅದನ್ನ ಇವತ್ತು ವಾಪಸ್ ಇಸ್ಕೊಂಡ್ಬರ್ಬೇಕಿತ್ತಪ್ಪ. ಅಷ್ಟು ತುಟ್ಟಿ ಡೈಮಂಡ್ ರಿಂಗ್ ಎಷ್ಟು ರೇಟ್ ಗೊತ್ತಾ ಈಗಿನ ಕಾಲದಲ್ಲಿ? ಅಣ್ಣ ನಿನಗೆ ಹೇಳಕ್ಕಾದ್ರೆ ಹೇಳೋ, ಇಲ್ಲ ನಾನೇ ಹೇಳ್ತೀನಿ, ಅದಕ್ಕೇನಂತೆ. ನಿಮ್ಮ ಹತ್ರ ಡಿಸ್ಕಸ್ ಬೇಡ, ನಾನೆಲ್ಲ ಹೇಳ್ತೀನಿ. ಹೋಗ್ಲಿ ಬಿಡು, ಎಲ್ಲ ಕೆಟ್ಟ ಕನಸು ಅನ್ಕೊಂಡು ಮರ್ತು ಬಿಡೋಣ. ಇದು ಯಾವುದು ಬೇಡ, ಏನೂ ಬೇಡ, ಹಾಳಾಗಿ ಹೋಗ್ಲತ್ತಾಗ ಅವರೇ ಇಟ್ಕೊಂಡು ಚಂದಾಗಿರಲಿ. ಅದನ್ನ ಹೆಂಗೆ ಕೇಳಾಕೈತಿ? ಛೇ, ನನ್ನ ಮಗಗೆ ಎಂಥ ಕೆಟ್ಟ ಸಂಬಂಧ ಕೊಡ್ತಿತ್ತು. ಆಗೋದೆಲ್ಲ ದೇವರು ಒಳ್ಳೇದಕ್ಕೆ. ನಾನು ಪೂಜೆ ಮಾಡ ಆ ದೇವ್ರು ಶಿವ ಪಾರ್ವತಿ, ಆ ಸಿದ್ಧಾರೂಢಜ್ಜ ನಮ್ಮ ಕೈ ಬಿಡಲಿಲ್ಲ. ಇಂಥ ಕೆಟ್ಟ ಹುಡುಗಿನ ನಮ್ಮ ಮನೆಗೆ ಕಳ್ಸೋದು ತಪ್ಪಿಸ್ಬಿಟ್ಟ. ನಾದ್ನಿಗೆ ನೆಮ್ಮದಿ ಕೊಡ್ತಿದ್ದಿಲ್ಲ ಆಕಿ. ಸಾಲದಕ್ಕೆ ಹೇಳ್ತಾಳ ಆ ಲಕ್ಷ್ಮಿ ಬಗ್ಗೆ ನಾ ಕೆಟ್ಟದಾಗ ಮಾತಾಡಿದ್ನಿ ಅಂತ ಫೋನ್ ಹಚ್ಚಿ ಅವ್ರತ್ತಿ ಅಂದರೆ ಆ ಲಕ್ಷ್ಮಿಗೆ ನೋಡಕ್ಕೆ ಬಂದಿದ್ಲಲ್ಲ ನನ್ನ ಫ್ರೆಂಡ್, ಆಕಿಗೆ ಲಕ್ಷ್ಮಿ ಭಾಳ ಒಳ್ಳೆಕಿ, ಅಂಥ ಹುಡುಗಿ ಇಂಥ ಹುಡುಗಿ ನಿಮ್ಮ ಮನೆಗೆ ತಗೋ ಅಂತ ಹೇಳ್ಬೇಕಂತೆ. ನಾನು ಇದೆಯಲ್ಲ ನನಗೇನು ಜರತ್ತೈತಿ. ಕಾಲು ಹಿಡಿದು ಕ್ಷಮೆ ಕೇಳ್ರಿ ಅನ್ಲಿಲ್ಲ ಅಷ್ಟೇ. ಮಾತಾಡಿದ ಧಾಟಿ ಹಂಗೆ ಇತ್ತು ಗೊತ್ತಾ. ಯಾರ ಹತ್ರಕ್ಕೂ ಇವತ್ತಿನವರೆಗೂ ತಲೆ ತೆಗ್ಸಿದ್ದಿಲ್ಲ. ನಿಮ್ಮಪ್ಪ ನನ್ನ ರಾಣಿ ಥರ ನೋಡ್ಕೊಂಡಿದ್ದ. ಇವತ್ತು ನನ್ನ ವಯಸ್ಸಿಗೂ ಅಕ್ಕಿ ವಯಸ್ಸಿಗೂ ಅಜಗಜಾಂತರ. ಅಕ್ಕಿ ಅಂತೇಳಿ ನಾನಿವತ್ತು ಆಗತ್ತೆ ತೋರುವ ತಪ್ಪಾತ. ನನ್ನ ಮಗ ನಿನ್ನ ಭಾಳ ಇಷ್ಟಪಡ್ತಾನ, ಅವ ನಿನ್ನ ಮದುವೆ ಮಾಡ್ಕೋಬೇಕಂತ ಆಸೆ ಪಡ್ತಾನ ಅಂತೇಳಿ ಅಷ್ಟು ಗೋಗರದ್ರೆ ಇಲ್ಲ ಆಗಲ್ಲ ಅನ್ನೋ ಅರ್ಥಕ್ಕೆ ಮಾತಾಡ್ಬಿಟ್ಲು ಗೊತ್ತಾ. ಭಾಳ ಅವಮಾನ ಆತಪ್ಪ ನನಗೆ, ಭಾಳ ಅವಮಾನ ಆತ. ಅವ್ವ ನೀವು ಬೇಜಾರಾಗಬೇಡ್ರಿ, ನನಗೆ ಅರ್ಥ ಆಕೈತಿ ನಿಂಗೆ ಬೇಜಾರಾಗೈತೆ ಅಂತೇಳಿ. ನಂದೇ ತಪ್ಪು, ನಿಮ್ಮನ್ನು ಅಲ್ಲಿಗೆ ಕಳ್ಸಿದ್ದು ನಂದೇ ತಪ್ಪು. ಇಲ್ಲ ಅಳವ, ನೀವು ಯಾವ ಹುಡುಗಿ ತೋರಿಸ್ತೀರಾ ಆ ಹುಡುಗಿನ ಮದುವೆಕ್ಕೇನೆ ನಿಮಗೆ ಬೇಜಾರಾಗುವಂಗೆ ನಡ್ಕೊಂಡಿಲ್ಲ ಈಕೆ. ಮೊದಲು ನಿಮ್ಮ ಮಗಳನ್ನ ಮದುವೆ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕ್ರಿ, ಆಮೇಲೆ ಮದುವೆಕ್ಕೇನೆ ಅಂತಾಳ. ಈಕೆ ಅವಸರಕ್ಕೆ ಯಾರು ಸಿಕ್ಕರ ಜೊತೆಗೆ ನನ್ನ ಮಗಳನ್ನ ನಾನು ಮದುವೆ ಮಾಡೋಕ್ಕಾಗತ್ತೆ. ನಾಳೆ ಜೀವನ ಪರ್ಯಂತ ನನ್ನ ಮಗಳಿಗೆ ಏನಾರು ಕಷ್ಟ ಆದ್ರೆ? ಸಾವಿತ್ರಾ, ಸ್ವಲ್ಪ ಸುಮ್ಮನೆ ಇರು. ಪ್ರೀತಮ್, ನಿಮ್ಮವನ್ನ ಮತ್ತೆ ತಲೆ ಹಾಕೋಬೇಡ. ಅಂತ ಏನು ನಮ್ಗೆ ಅವಮಾನ ಆಗಿಲ್ಲ. ನಿಮ್ಮವ್ವ ಉದ್ರೇಕಕ್ಕೊಳಗಾಗಿ ಹೇಳ್ತಾ ಇದ್ದಾಳ, ಅದೆಲ್ಲ ಬಿಟ್ಬಿಟ್ಟು ಹೋಗಲಿ. ನೀನು ಮತ್ತೇನು ಬ್ಯಾಕ್ ಟು ನಿನ್ನ ಬಿಸ್ನೆಸ್ ಏನಿದೆಯಾ, ನೀ ಹೆಂಗಿರ್ತಿದ್ದೆ ನಿನ್ನ ಲೈಫ್ ಸ್ಟೈಲ್, ಅದಕ್ಕೆ ಬ್ಯಾಕ್ ಹಾಕವ ಏನಪ್ಪ, ಅದಕ್ಕೆ ಮುಂದುವರಿ. ಬಾಯಿಗೆ ಬಂದಂಗೆ ಯಾಕೆ ಅವನ ಹತ್ರ ಹೇಳಕತ್ತಿ? ಅವನಿದ್ರಿಗೆ ಬಾಯಿ ಬಿಡ್ತಿದ್ದೆ. ನೀ ಸಣ್ಣಕ್ಕೆ ಆಗೋದು ಬೇಡ ಅವನಿದ್ರಿಗೆ ಅಂತ ಸುಮ್ಮನದೇನಿ. ಸುಮ್ಮನಿರಿ, ಅವನಿಗೆ ಆಕಿ ಮೇಲೆ ದ್ವೇಷ ಬರ್ಬೇಕು ಗೊತ್ತನ. ಇಲ್ಲ ಅಂದ್ರೆ ಅವ ಆಕಿನೇ ಬೇಕಂತ ಕುಂದಿರ್ತಾನ, ಮತ್ತೆ ಹೋಗಿ ಕಾಲಿಡಿಲ್ಲ ನಾಕಿದ. ಬೇಡ ಬೇಡ ಬಿಡವ ಹೋಗ್ಲತ್ತಾಗ, ನಾ ಬೇರೆ ಹುಡುಗಿ ಮದುವೆಕ್ಕೇನೆ ಅಂತ ಅವ್ನು ಬಾಯಾಗ ಬರೋದು ಬೇಡ. ಅದಕ್ಕೆ ಹಂಗೆ ಬರಲಿ ಅಂತೇಳಿ ಹೇಳ್ತಾ ಇದ್ದೆ ಅಷ್ಟೇ. ನಿಮಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರಿ. ನಾನು ನನ್ನ ಫ್ರೆಂಡ್ ಬೀಗರಾಗಬೇಕಂತ ಆಸೆ ಪಟ್ವಿ.